ಚಾಮರಾಜನಗರದಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಮೂವರ ಎನ್ಕೌಂಟರ್ನ ವಿಚಾರ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ವೈಯಕ್ತಿಕವಾಗಿ 10 ಲಕ್ಷ ಕೊಡ್ತೀವಿ ಅಂತ ಶಾಸಕ ಮಂಜುನಾಥ್ ಮಾತನಾಡಿದ್ದಾರೆ. ತಲಾ 15 ಲಕ್ಷ ಪರಿಹಾರದ ಭರವಸೆಯನ್ನ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಮೂವರ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 1 ಕೋಟಿ ಪರಿಹಾರವನ್ನ ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರು, ಆಗ್ರಹವನ್ನ ಮಾಡಿದ್ರು. ಆದರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ವೈಯಕ್ತಿಕವಾಗಿ 10 ಲಕ್ಷವನ್ನ ಕೊಡ್ತೀವಿ, ಹಾಗಾಗಿ ತಲಾ 15 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತೀವಿ ಅಂತ ಹನೂರು ಶಾಸಕ ಮಂಜುನಾಥ್ ಮಾತನಾಡಿದ್ದಾರೆ. ಈಗ ನಾನು ಸರ್ಕಾರ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿಲ್ಲ. ಉಳಿದಂತೆ ಇನ್ನೂ 10 ಲಕ್ಷ ರೂಪಾಯಿ ನಾನು ವೈಯಕ್ತಿಕವಾಗಿ ಉಳಿದಾಗೆ 10 ಲಕ್ಷ ರೂಪಾಯಿ ಒಂದು ಸಂಗ್ರಹ ಮಾಡ್ತೀನಿ. ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ತಾತ್ಕಾಲಿಕವಾಗಿ ಅವ್ರಿಗೆ ಪರಿಹಾರ ಕೊಡ್ಬೇಕಂತ ಕೆಲಸ ಮಾಡ್ತಾ ಇದ್ದೀನಿ. ಭಾಳ ಆ ಕೆಲಸ ನಾನು ಏನು ಮಾಡಿ ನಾನು ಆ ಕೆಲಸ ಆಗ್ತಾ ಇದೆ. ಅವರ ಒಂದು ಈಗ ಅದಕ್ಕೆ ಸರ್ಕಾರ ಘೋಷಣೆ ಆಗಿದೆಯಾ ಸರ್? ಇಲ್ಲ 5 ಲಕ್ಷ ರೂಪಾಯಿ ಮಾತ್ರ ಘೋಷಣೆ ಆಗಿದೆ. ಸಿಎಂ ಪರಿಹಾರದಿಂದ ಸಿಎಂ ಜಿಲ್ಲಾಧಿಕಾರಿಗಳು ಸರ್ಕಾರ ಆಗ್ತದೆ. ಉಳಿದಂಗೆ 10 ಲಕ್ಷ ರೂಪಾಯಿ ಮತ್ತು 15 ಲಕ್ಷ ರೂಪಾಯಿ ಕಳಿಸ್ತಾ ಇದ್ದೀನಿ. ಈಗ ನಾನು ಸರ್ಕಾರ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿಲ್ಲ. ಉಳಿದಂತೆ ಇನ್ನೂ 10 ಲಕ್ಷ ರೂಪಾಯಿ ನಾನು ವೈಯಕ್ತಿಕವಾಗಿ ಉಳಿದಾಗೆ 10 ಲಕ್ಷ ರೂಪಾಯಿ ಒಂದು ಸಂಗ್ರಹ ಮಾಡ್ತೀನಿ. ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ನೋಡ್ತಾ ಇದ್ದೀವಿ. ಈ ವಿಚಾರ 3 ಜನರ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಮೃತಪಟ್ಟಂತವರ ಬಳಿ 2 ಬಂದೂಕುಗಳು ಕೂಡ ಇತ್ತು, 2 ಚೀಲ ಮಾಂಸ ಕೂಡ ಸಿಕ್ಕಿದೆ. ನಾವು ತನಿಖೆಯನ್ನ ಮಾಡೋದಕ್ಕೆ ಈಗ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದೀವಿ. ಅಂದರೆ ಏನಾಯಿತು? ಈಗಾಗಲೇ ಕೂಡ ಏನು ದನ ಕಳುವಾಗಿತ್ತು, ಅದನ್ನು ಹುಡ್ಕೋದಿಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿಗಳು ಏಕಾಏಕಿ ಅವ್ರ ಮೇಲೆ ಫೈರಿಂಗ್ ಮಾಡಿದ್ರು ಅನ್ನುವಂಥ ಆರೋಪ ಇದೆಯಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರ ಬಳಿ 2 ಬಂದೂಕು ಇತ್ತು, 2 ಚೀಲ ಮಾಂಸ ಕೂಡ ಪತ್ತೆಯಾಗಿದೆ. ನಾವು ಸುಮ್ಮನೆ ಏನೇನು ಮಾತನಾಡೋದಿಲ್ಲ, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿನೇ ಕೂಡ ಮಾತನಾಡೋದು ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತ ಅಂದರೆ ಇದೇ ವಿಚಾರವಾಗಿ ಆಗ್ರಹವನ್ನು ಮಾಡಿದರು. ಸತತ 2 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ಗೆ ಸಹಿಯನ್ನು ಹಾಕಿಲ್ಲ ಕುಟುಂಬಸ್ಥರು. ಪಟ್ಟು ಬಿಡದೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇಡೀ ಕೂಡಲೇ ಎಲ್ಲರೂ ಕೂಡ ಬರಬೇಕಿಲ್ಲಿ, ಆ ಸಿಬ್ಬಂದಿಗಳು ಕೂಡ ಬರಬೇಕಿಲ್ಲಿ. ಏನಾಯಿತು, ಯಾವ ವಿಚಾರವಾಗಿ ಈ ರೀತಿಯಾಗಿ ಎನ್ಕೌಂಟರ್ ಮಾಡಿದ್ರು? ಹಾಗಾದರೆ ಇದೇ ಅದಿರು ಅರಣ್ಯ ಸಿಬ್ಬಂದಿಗಳಿಗೆ ಫೈರಿಂಗನ್ನು ಮಾಡಿದ್ರು ಅಂತ ಹೇಳ್ತಾರಲ್ಲ, ಅವ್ರಿಗೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗಿಲ್ಲ. ಏಕಾಏಕಿ ಈ ಕಾಡಿನೊಳಗಡೆ ಹೋಗದಂಥ 3 ಎದೆಗೆ ಗುಂಡನ್ನು ಹೊಡಿತಾರೆ ಅಂದರೆ, ಕತ್ತಿನ ಭಾಗಕ್ಕೆ ಗುಂಡು ಹೊಡಿತಾರೆ ಅಂತಂದರೆ ಹೆಂಗೆ ಸಾಧ್ಯ ಆಯಿತು? ಈ ರೀತಿಯ ಪ್ರಶ್ನೆಗಳನ್ನು ಸಹಜವಾಗಿ ಕೇಳ್ತಾ ಇದ್ದಾರೆ. ಉದ್ವಿಗ್ನವಾದ ಹೋರಾಟ, ಈಗಾಗಲೇ ಹೋರಾಟ ಮಾಡ್ತಾ ಇದ್ದಂಥ 3ರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಇವತ್ತು ಹನೂರು ಭಾಗದಲ್ಲಿ. ಯಾಕಂದರೆ ಪೊಲೀಸ್ನವರ ಮೇಲೆ ಹತ್ಯೆ ಅಂದರೆ ಕೈ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭ ಅವ್ರನ್ನ ವಶ ಪಡ್ಕೊಳ್ತಾರೆ. ಅದಾದ ನಂತರ ಹೋರಾಟ ಜಾಸ್ತಿ ಆಗುತ್ತೆ. ಅಕ್ಕಪಕ್ಕದ ಗ್ರಾಮಗಳೆಲ್ಲರೂ ಕೂಡ ಸೇರಿಕೊಂಡು ಆಗ್ರಹವನ್ನು ಮಾಡಿದ್ದಾರೆ, ನಿರಂತರವಾಗಿ ಧರಣಿ ಮಾಡಿದ್ದಾರೆ. ಇನ್ನು ಹನೂರು ಮುಖ್ಯ ರಸ್ತೆಯನ್ನು ತಡೆದು ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಹಾಗಾಗಿ ಹೋರಾಟದ ಕಿಚ್ಚು ಜಾಸ್ತಿ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ.